ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತೀನಿ. ಇವತ್ತಿನ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಹೊಸ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೊಫೈಲ್ ನೋಡೋದಾದರೆ ಇವರ ಹೆಸರು ಮಾಲಿನಿ ಅಂತೇಳ್ಬಿಟ್ಟು, ವಯಸ್ಸು 30 ವರ್ಷ ಕಂಪ್ಲೀಟ್ ಆಗಿದೆ. ಸ್ವಂತೂರು ಬೈಲಹೊಂಗಲ ಭಾಗದವರು, ಬಟ್ ವಾಸ ಇರೋದು ಮಾತ್ರ ಬೆಂಗಳೂರು RR ನಗರದಲ್ಲಿ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಕೆಲಸ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರೋದಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸಂಬಳ ಪ್ರತಿ ತಿಂಗಳು 34,000 ಸಿಗುತ್ತೆ. ಬಯಕೆ ಗಂಡ ಇಲ್ಲ ಬೇರೆ ಗೆಳೆತನ ಮಾಡಿ ದಂಗಿಸ್ಕೋಬೇಕು ಅಂತೇಳಿ ಅದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು. ಹಾಗೆ ಇವರ ಬಳಿ ಇರ್ತಕ್ಕಂಥ ಟಾಟಾ ನೆಕ್ಸಾನ್ 1.2 ರೆವರ್ಟ್ರನ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸ್ ಮಾತ್ರ ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಫ್ರೆಂಡ್ಸ್, ಗಂಡ ತೀರ್ಕೊಂಡ್ಮೇಲೆ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆನೂ ಕೂಡ ಹಂಚಿಕೊಂಡಿದ್ದಾರೆ. ನೋಡ್ತಾ ಹೋಗೋಣ. ಫಸ್ಟ್ ಒನ್, ಗಂಡ ಇದ್ದಾಗ ಮನೆ ಕಡೆ ಯಾರೂ ಕೂಡ ಬರ್ತಾ ಇರಲಿಲ್ಲ ಅಂತೇಳಿ ತಿಳಿಸಿರೋದು. ಗಂಡ ತೀರ್ಕೊಂಡ್ಮೇಲೆ ಅಪರಿಚಿತರು ಕೂಡ ಬಂದು ಮಾತಾಡಿಸ್ತಾರೆ. ಸೊ ಎಸ್ಪೆಷಲಿ ತೂತಿನ ಸಲುವಾಗಿ ಮಾತಾಡಿಸ್ತಾರೆ ಅಂತೇಳಿ ಇವರೇ ಅಜಂಪ್ಷನ್ ಮಾಡ್ಕೊಂಡಿರೋದು. ಎಷ್ಟೇ ಜನ ಕೇಳೋದಕ್ಕೆ ಅವಕಾಶ ಕೇಳಿದರೂ ಸಹಿತ ಕೊಟ್ಟಿಲ್ಲ. ಸೊ ಕೊನೆಗೆ ಸಾಕಾಗಿ ಬೆಂಗಳೂರು ಬಂದು ವಾಸವಾಗಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಈ ಥರ ಗೆಳೆತನ ಸಿಕ್ಕರೆ ಜೀವನ ಪೂರ್ತಿ ಇಟ್ಕೋತೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂಥ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಒನ್ ನೋಡಿ, ಕೈಸ್ಕೊಂಡು ಜೀವನ ಮಾಡಬೇಕು ಅಂದಿದ್ರೆ ನಮ್ಮೂರಲ್ಲೇ ಇದ್ದು ಜೀವನ ಮಾಡ್ಬೋದಿತ್ತು. ಆದರೆ ನನಗೆ ಇಷ್ಟ ಇಲ್ಲ, ಇಷ್ಟಪಟ್ಟವ್ರ ಜೊತೆ ಇರಬೇಕು ಅಂತೇಳಿ ಆಸೆ ಪಡ್ತಾ ಇದ್ದೀನಿ ಅಂತಲೇ ತಿಳಿಸಿದ್ದಾರೆ. ಸೊ ಯಾರಾದರೂ 40 ವಯಸ್ಸಿನ ಒಳಗಿರೋ ವಿಧುರ ಬೇಕು ಅಂತಲೇ ತಿಳಿಸಿದ್ದಾರೆ. ವಿಧುರ ಮೀನ್ಸ್ ಹೆಂಡತಿ ತೀರಿಕೊಂಡಿರ್ತಕ್ಕಂತಹ ಗಂಡ ಅಂತೇಳಿ ತಿಳಿಸಿರೋದು. ಇದ್ರೆ ಕಾಲ್ ಮಾಡಿ ಇಟ್ಕೊಂಡು ಜೀವನವನ್ನು ಮಾಡ್ತೀನಿ ಅಂಥವ್ರು ಮಾತ್ರ ಕಾಲ್ ಮಾಡಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸ್ಬೋದು. ಆ್ಯಂಡ್ ಫೈನಲಾಗಿ ಇವರ ಬಳಿ ಇರ್ತಕ್ಕಂಥ ಟಾಟಾ ನೆಕ್ಸಾನ್ 1.2 ರೆವರ್ಟ್ರನ್ XE ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಕಾರಿನ ಒಂದು ಪ್ರೈಸ್ ಬಂದ್ಬಿಟ್ಟು 5,25,000 ಅಂತೇಳಿ ತಿಳಿಸಿದ್ದಾರೆ. ಕಾರಿನ ಓರಿಯೋ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇರೋ January 2021. ಇನ್ಸೂರೆನ್ಸ್ ಕನ್ಫರೆನ್ಸ್ ಆಗಿದೆ. ಫೇಲ್ ಟೈಪ್ ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ 64,000 ಚಿಲ್ಲರೆ ಕಿಲೋಮೀಟರ್ ರನ್ ಆಗಿದೆ. RTO ನ್ಯೂ ಡೆಲ್ಲಿ ಭಾಗದ್ದು. ಓನರ್ಶಿಪ್ಪು ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1198 cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿರೋದು. ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಸೊ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು. ಹಾಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಓಕೆನಾ?